ಸೊ ಹಂಗಾಗಿ ಈ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲ್ತದೆ. 3 ಕ್ಷೇತ್ರಗಳಲ್ಲಿ ಇಲ್ಲಿ ಶಿವಮೊಗ್ಗ, ಮಂಡ್ಯ ಮತ್ತೆ ರಾಮನಗರ JDSನವ್ರು ಗೆಲ್ತಾರೆ. ನಾವು ಬಳ್ಳಾರಿ ಮತ್ತು ಕೆಂಪಹಳ್ಳಿ ನಾವು ಗೆಲ್ತೀವಿ. ನಾವು ಅದೊಂದು ಹೇಳ್ತಾರೆ ಯಡಿಯೂರಪ್ಪನವರು ಅಪವಿತ್ರ ಮೈತ್ರಿ ಮಾಡ್ಕೊಂಡವ್ರೆ ಕಾಂಗ್ರೆಸ್ನವರು JDSನವರು ಅಂತ. ಯಡಿಯೂರಪ್ಪನವರಿಗೆ ಅಪವಿತ್ರನ ಪದ ಬಳಸಕ್ಕೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆಯೋ ನನಗಂತೂ ಗೊತ್ತಿಲ್ಲ. ಇದೇ ಯಡಿಯೂರಪ್ಪನವರು JDS ಸೇರ್ಕೊಂಡು ಸರ್ಕಾರ ಮಾಡಿರಲಿಲ್ಲ. ಅದು 79 ಜನ MLAಗಳಿದ್ರು ಕೂಡ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ. PDP ಪಕ್ಷ ಇದೆ ಕಾಶ್ಮೀರದಲ್ಲಿ, ಅವ್ರನ್ನ ಏನು ವಾಚಾಗೋಚರವಾಗಿ ಬೈದಿದ್ರು. PDP ಭಯೋತ್ಪಾದಕರ ಜೊತೆ ಸಂಬಂಧ ಇಟ್ಕೊಂಡಿದೆ ಅಂತ ಹೇಳೋದು. ಅವ್ರು ಕೈಕಾಲು ಹಿಡ್ಕೊಂಡು ಅವ್ರು ಸರ್ಕಾರ ಮಾಡಿರಲಿಲ್ಲ. ಅವ್ರ ಜೊತೆಯಲ್ಲಿ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವ್ರನ್ನ ಬಿಹಾರಕ್ಕೆ ಬಿಡಲ್ಲ ಅಂತ ಹೇಳಿದ್ರು, ಕಾಲಿಡಲು ಬಿಡಲ್ಲ ಅಂತ ಹೇಳಿದ್ರು. ಈಗ ಲಲ್ಲೂರಿಂದ ಹೊರಗಡೆ ಬಂದ್ಮೇಲೆ ಅವ್ರ ಜೊತೆ ಸರ್ಕಾರ ಮಾಡಿರುವಾಗ ವಾಟ್ ಮಾರಲ್ ರೈಟ್ ದೇ ಹ್ಯಾವ್. ಜಮ್ಮು ಕಾಶ್ಮೀರ ಸರ್, ಅದೇ ಜಮ್ಮು ಕಾಶ್ಮೀರ ಹೇಳಿದ್ರು, ಜಮ್ಮು ಕಾಶ್ಮೀರನೇ ಹೇಳಿದ್ರು. ಇವರಿಗೆ ಯಾವ ತತ್ವ ಇಲ್ಲ, ನೀತಿ ಇಲ್ಲ, ಸಿದ್ಧಾಂತ ಇಲ್ಲ. ಇವರು ನಮ್ಮ ಬಗ್ಗೆ ಅಪವಿತ್ರ ಮೈತ್ರಿ ಮಾಡ್ಕೊಂಡವ್ರೆ. ಅದು ಯಾರು? ಆಮೇಲೆ ಈ ಯಡಿಯೂರಪ್ಪ ಇದ್ದಾರಲ್ಲ, 2013ರಲ್ಲಿ KJP ಪಾರ್ಟಿ ಮಾಡ್ಕೊಂಡಿದ್ರು. ಏನಂತ ಹೇಳಿದ್ರು? ನಮ್ಮ ಅಪ್ರಾಣೆ ನಮ್ಮ ಔರಾಣೆ BJP ಹೋಗಲ್ಲ ಅಂತ. ಇದೇ ಈಶ್ವರಪ್ಪ ಏನು ಹೇಳಿದ್ರು? ಆ ಯಡಿಯೂರಪ್ಪ ಹೋದ್ಮೇಲೆ BJP ಕ್ಲೀನ್ ಆಯಿತು ಅಂತ ಹೇಳಿದ್ರು. ಶನಿ ಹೋದಂಗಾಯ್ತು ಅಂತ ಹೇಳಿದರು. ಇವರು ನಮ್ಮ ಮೇಲೆ ಅಪವಿತ್ರ ಮೈತ್ರಿ ಮಾಡ್ಕೊಂಡವ್ರೆ, ಜನ ಇದನ್ನು ಒಪ್ಪಲ್ಲ. ಏನು ಇವ್ರನ್ನ ಒಪ್ಕೋತಾರ ಜನ? ಕಳೆದ ಸಾರಿನೂ ಕೂಡ ನಾನು ಹೇಳ್ತೀನಿ, ಇವ್ರು ಮಾಡಿದಂಥ ಸುಳ್ಳು ಅಪಪ್ರಚಾರದಿಂದ ನಾವು ಸೋಲ್ಬೇಕಾಯ್ತು. ಆದರೂ ನಮಗೆ ಪರ್ಸೆಂಟೇಜ್ ವೈಸ್ ವೋಟು ವಿ ಗಾಟ್ 38% votes. BJP got only 36.2% votes. JDS got 19% votes. ಅದಕ್ಕೆ ಪಾಲಿಟಿಕ್ಸು ಅರ್ಥಮೆಟಿಕ್ ಅಲ್ಲ. 2 + 2 is not 4. It may be 5, it may be 7, it may be 6. ಸೊ ಹಂಗಾಗಿ ನೋಡಿ, ಅವ್ರಿಗೆ 36.2% 104 ಸೀಟ್ ಸಿಕ್ಕಿದ್ರು. ನಾವು 38% ತಗೊಂಡು 80 ಸ್ಥಾನ ಗೆದ್ದು. ಇದು ರಾಜಕೀಯದಲ್ಲಿ ಪಾಲಿಟಿಕ್ಸು ಅರ್ಥಮೆಟಿಕ್ ಅಲ್ಲ, ಮ್ಯಾಥಮೆಟಿಕ್ಸ್ ಅಲ್ಲ ಅನ್ನೋದಕ್ಕೆ ಇದು ನಿದರ್ಶನ. ಸೊ ಇವತ್ತು ಇಡೀ 5 ಕ್ಷೇತ್ರಗಳಲ್ಲಿ JDSನವರು, BJPಯವರು ಎಲ್ಲ ನಾವು ನಿಜ ಪರಸ್ಪರ ಕಳೆದ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೀವಿ, ಪರಸ್ಪರ ಆರೋಪಗಳನ್ನು ಮಾಡಿದ್ದೇವೆ, ಎಲ್ಲ ಮಾಡಿದ್ವಿ. ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಇವೆಲ್ಲ ಮಾಡಿದ್ದೇವೆ. ಆದರೂ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ, ಯು ಹ್ಯಾವ್ ಕಮ್ ಟುಗೆದರ್, forgetting all differences. So this alliance will continue in the coming Lok Sabha election also. So ಅದರಿಂದ ಶಿವಮೊಗ್ಗದಲ್ಲಂತೂ ಕಾರ್ಯಕರ್ತರು, JDS ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ BJP ಸೋಲಿಸಲೇಬೇಕು ಅಂತ ಛಲದಿಂದ ಇಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ಇಲ್ಲಿ ಮಧು ಬಂಗಾರಪ್ಪ 100 ಗೆದ್ದೇ ಗೆಲ್ತಾರೆ.